ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ಯಾವ್ದು ವಿಷಯ ಮಾತಾಡಕ್ ಬರ್ತೀನಪ್ಪ ಅಂದ್ರೆ PM ಕಿಸಾನ್ ಹೊಸ ಅರ್ಜಿಯನ್ನ ಕರೆದಿದ್ದಾರೆ. PM ಕಿಸಾನ್ ಹೊಸ ಅರ್ಜಿ ಯಾವ ರೈತರು ಅರ್ಜಿ ಹಾಕಬಹುದು, ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ. ಯಾರ ರೈತರ ಅರ್ಜಿ ಹಾಕ್ಬೇಕಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನೀಡಲಿದ್ದೇನೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಈ ಮಾಹಿತಿಯನ್ನ ನಿಮಗೆ ಗೊತ್ತಿರತಕ್ಕಂಥ ರೈತರಿಗೆ ಶೇರ್ ಮಾಡಬೇಕು. ಮತ್ತೆ ಈ ಒಂದು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದಾಗ ಮಾತ್ರ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೆ ಈ ಒಂದು ವಿಡಿಯೋನ ಅರ್ಧ ನೋಡ್ತೀವಿ ಅಂದ್ರೆ ನಿಮಗೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ತಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೇಕು. ಮತ್ತೆ ಎರಡನೇ ದಿನಪ್ಪ ಅಂದ್ರೆ ಈ ಒಂದು ವಿಡಿಯೋನ ನಿಮಗೆ ಗೊತ್ತಿರತಕ್ಕಂಥ ರೈತರಿಗೆ ಶೇರ್ ಮಾಡಬೇಕು. ಆಯ್ತಾ, ಇಲ್ಲಿ ಬನ್ನಿ ಮುಂದೆ ನೋಡೋಣ. PM ಕಿಸಾನ್ ಹೊಸ ಅರ್ಜಿ. PM ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಹೊಸ ಅರ್ಜಿ ಆಹ್ವಾನಿಸಲಾಗಿದೆ. ನಿಮ್ಮ ಹೆಸರಲ್ಲಿ ಜಮೀನು ವರ್ಗಾವಣೆಯಾಗಿದ್ದರೆ ಕೂಡಲೇ ಅರ್ಜಿ ಸಲ್ಲಿಸಿ. ಈ ಕುರಿತಂತೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ದೇಶದ ಲಕ್ಷಾಂತರ ರೈತರಿಗೆ ಅತಿ ದೊಡ್ಡ ಆರ್ಥಿಕ ಆಸರೆಯಾಗಿದೆ. ಈ ಯೋಜನೆಯಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಯನ್ನ 3 ಸಮಾನ ಕಂತುಗಳಲ್ಲಿ ನೇರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತಾರೆ DBT ಮುಖಾಂತರವಾಗಿ. ಏನಪ್ಪಾ ಅಂತಂದ್ರೆ ಅದ್ರ ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕರೀತಾರೆ. ಈ ಒಂದು ಯೋಜನೆಯಡಿಯಲ್ಲಿ ಲಕ್ಷಾಂತರ ಜನಕ್ಕೆ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ, ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ, ಅಂದ್ರೆ 3 ಕಂತುಗಳು 4 ತಿಂಗಳಿಗೊಮ್ಮೆ ನಿಮಗೆ 3 ಕಂತುಗಳಲ್ಲಿ 6,000 ರೂಪಾಯಿನ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರ. ಇಲ್ಲಿ ಯಾವುದೇ ಚೆಕ್ ಇಲ್ಲ, ಯಾವುದೇ ಬಂದು ಯಾರೋ ಬಯಾಂಡ್ ಕೊಡೋದು ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ನೇರವಾಗಿ ಜಮಾ ಮಾಡ್ತಾರ. ಇದೀಗ ರಾಜ್ಯ ಕೃಷಿ ಇಲಾಖೆ ರೈತರಿಗೆ ಒಂದು ಸಿಹಿ ಸುದ್ದಿ ನೀಡಿದೆ. ಇತ್ತೀಚೆಗೆ ನಿಮ್ಮ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಿಕೊಂಡಿರುವ ರೈತರು ಹೊಸದಾಗಿ ಅರ್ಜಿ ನ್ಯೂ ಅಪ್ಲಿಕೇಶನ್ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದು ಸಂಪೂರ್ಣ ವಿವರ ಇಲ್ಲಿ ಐತಿ. ಏನಪ್ಪ, ರಾಜ್ಯ ಸರ್ಕಾರದವರು ಈಗ ಹೊಸ ಅರ್ಜಿ ಹಾಕೋದಕ್ಕೆ ಐತಿ. ಅದು ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಇಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಕೊನೆವರೆಗೆ ನೋಡಿದ್ರೆ ಮಾತ್ರ ಗೊತ್ತಾಗತ್ತಾ. ನೀವು ಅರ್ಧ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರಿಗೆಲ್ಲ ಅರ್ಜಿ ಸಲ್ಲಿಸಲು ಅವಕಾಶವಿದೆ, ಎಲಿಜಿಬಿಲಿಟಿ ಯಾರ್ಯಾರಪ್ಪ, ಈಗ ನಾನು ಹಾಕ್ಬೋದಾ, ಯಾರು ಹಾಕ್ಬೋದು, ಹಾಕೋದಕ್ಕೆ ಏನು ಅರ್ಹತೆಗಳಿರ್ಬೇಕು ಅಂತಕ್ಕಂಥದ್ದು ಕುರಿತಂತೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಕೇಳ್ರಿ. ಹೊಸದಾಗಿ ಅರ್ಜಿ ಸಲ್ಲಿಸಲು ರೈತರಿಗೂ ಈ ಕೆಳಕಂಡ ಅರ್ಹತೆಗಳನ್ನ ಹೊಂದಿರಬೇಕು. ಏನಪ್ಪ ಅವು? ಅರ್ಜಿದಾರರ ಹೆಸರಲ್ಲಿ ಜಮೀನು ಅಂದ್ರೆ ಪಾಣಿ ಇರ್ಬೇಕು, ಹೊಲ ಇರ್ಬೇಕು ನಿಮ್ಮ ಹೆಸರಾಗ. ಆಸ್ತಿ ಏನಪ್ಪಾ ಅಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಆಗಿರ್ಬೇಕು, ತಂದೆಯಿಂದನೇ ಬಂದಿರ್ಬೇಕು ಅಥವಾ ತಾತನಿಂದ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೇಕು. ಅದು ಮೂಲತಃ ನೀವು ಖರೀದಿ ಮಾಡಿದ್ದಲ್ಲ. ಇಲ್ಲಿ ಯಾರ್ಯಾರಿಗಪ್ಪ ಇದು ಅರ್ಜಿ ಹಾಕಕ್ಕೆ ಎಲಿಜಿಬಿಲಿಟಿ ಅದಾರಪ್ಪ ಅಂತಂದ್ರೆ ಸಣ್ಣ, ಅತಿ ಸಣ್ಣ ರೈತರು ಮತ್ತು ದೊಡ್ಡ ರೈತರು ಇವರೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರದಾರ. ವಿಶೇಷ ಸೂಚನೆ ಏನಪ್ಪಾ ಅಂತಂದ ಹೇಳಿದ್ರೆ, ಗಂಡ ಅಥವಾ ಹೆಂಡತಿ ಇಬ್ಬರ ಹೆಸರಿನಲ್ಲಿ ಜಮೀನಿದ್ದರೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಐತಿ. ಗಂಡ ಹೆಂಡತಿ ಇರ್ತಾರಲ್ಲ, ಅವ್ರಿಗೆ ಅಪ್ರಾಪ್ತ ಮಕ್ಕಳು ಇತ್ತಂದ್ರ 3 ಸಣ್ಣವರಿದ್ದಂತ ಪಾಣಿ ಮಾಡಿಸಿರಲ್ಲ, ಮತ್ ಮಾಡಿಸಿತ್ತು ಅಂದ್ರೂ ಕೂಡ ಅವ್ರಿಗೆ ಬರಂಗಿಲ್ಲ. ಗಂಡ ಹೆಂಡತಿ ಇಬ್ಬರು ಅದ್ರಪ್ಪ ಅಂದ್ರೆ ಯಾರಿಗೇನೋ ಒಬ್ಬರಿಗೆ ಈ ಒಂದು ಅರ್ಜಿ ಹಾಕೋದಕ್ಕೆ ಎಲಿಜಿಬಿಲಿಟಿ ಇರ್ತಾರ. ಅದೇ ರೀತಿ ಯಾರ್ಯಾರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ ಅಂದ್ರೆ ಇನ್ಎಲಿಜಿಬಿಲಿಟಿ ಅಂತ ಕರಿತೀವಿ. ಯಾರ್ಯಾರಿಗೆ ಹಾಕಕ್ ಬರಂಗಿಲ್ಲಪ್ಪ ಅಂತಂದಿದ್ರೆ ಕೆಲವು ನಿರ್ದಿಷ್ಟ ವರ್ಗದ ರೈತರಿಗೆ ಈ ಯೋಜನೆ ಲಾಭ ಸಿಗುವುದಿಲ್ಲ. ಯಾರ್ಯಾರಿಗೆ 19 ವರ್ಷಕ್ಕಿಂತ ಅಂದ್ರೆ ಸಾರಿ 2019 ನಂತರ ಏನು ಜಮೀನ್ ಆಗಿರ್ತಾವಲ್ಲ ಅವ್ರಿಗೆ, ಅಂದ್ರೆ 2020, 21, 22 ಏನದವಲ್ಲ ಅವ್ರಿಗೆ ಈ ಒಂದು ಯೋಜನೆ PM ಕಿಸಾನ್ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರಂಗಿಲ್ಲ. ಅದೇ ರೀತಿ ಆದಾಯ ತೆರಿಗೆ ಪಾವತಿ ಮಾಡೋರು, ಇನ್ಕಮ್ ಟ್ಯಾಕ್ಸ್ ಅಂತ ಏನ್ ಕರಿತೀವಲ್ಲ, ಅವ್ರಿಗೂ ಕೂಡ ಈ ಒಂದು ಯೋಜನೆ ಅರ್ಹರಾಗಿರೋದಿಲ್ಲ. ಅದೇ ರೀತಿ ಸರ್ಕಾರಿ ನೌಕರಸ್ಥರು, ಗೌರ್ಮೆಂಟ್ ಎಂಪ್ಲಾಯ್ ಏನಿರ್ತಲ್ಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನಿರುತ್ತಲ್ಲ ಅದ್ರ ಎಂಪ್ಲಾಯ್ ಆದವರಿಗೆ ಈ ಒಂದು ಯೋಜನೆಯಲ್ಲಿ ಬರಂಗಿಲ್ಲ. ಅದೇ ರೀತಿ ಮತ್ತೆ ಯಾರಪ್ಪ ಅಂದ್ರೆ GST ನೋಂದಣಿ ಮಾಡಿರ್ತಾರಲ್ಲ ವ್ಯಾಪಾರಿಗಳಿಗೆ, ಅವ್ರಿಗೂ ಬರಂಗಿಲ್ಲ. ಇವ್ರು ಯಾರು, ಇವು ಇಷ್ಟು ಪಾಯಿಂಟ್ ಅದಾವಲ್ಲ, ಇವರು ಇನ್ಎಲಿಜಿಬಿಲಿಟಿ ಅಂದ್ರೆ ಇವ್ರು ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲ. ಅರ್ಜಿ ಸಲ್ಲಿಸಕ್ ಬೇಕಾಗಿರುವ ಮುಖ್ಯ ದಾಖಲಾತಿಗಳು ಏನಪ್ಪಾ? ಅರ್ಜಿ ಸಲ್ಲಿಸುವಾಗ ಯಾವುದೇ ಗೊಂದಲಗೊಳಗಾಗದೆ ಈ ಕೆಳಕಂಡ ದಾಖಲಾತಿ ಸಿದ್ಧಪಡಿಸಿಕೊಳ್ಳಿ.
ಆಧಾರ್ ಕಾರ್ಡ್ ಇರ್ಬೇಕು, ಬ್ಯಾಂಕ್ ಪಾಸ್ಬುಕ್ ಇರ್ಬೇಕು, ಪಾಣಿ ಇರ್ಬೇಕು, RTC ಅಂತ ಏನ್ ಕರಿತೀವಲ್ಲ ಅದು ಇರ್ಬೇಕು, ಚಾಲ್ತಿ ಮೊಬೈಲ್ ಸಂಖ್ಯೆ ಇರ್ಬೇಕು, ಅದು ಆಕ್ಟಿವ್ ಆಗಿರ್ಬೇಕು. ಫಸ್ಟ್ ಏನು ಆಧಾರ್ ಕಾರ್ಡ್ ಇರ್ಬೇಕು, ಬ್ಯಾಂಕ್ ಪಾಸ್ಬುಕ್ ಇರ್ಬೇಕು, ಪಾಣಿ ಇರ್ಬೇಕು. ಅದು ಪಾಣಿ ಅಂದ್ರೆ RTC ಖಾತಾ ಅಂತೀವಲ್ಲ, ಹೊಲದ ಖಾತಾ ಅದು ಚಾಲ್ತಿ ಮೊಬೈಲ್ ಇರ್ಬೇಕು, ಅದು ಆಕ್ಟಿವ್ ಆಗಿರ್ಬೇಕು. ಅರ್ಜಿ ಸಲ್ಲಿಸುವ ಸರಳ ವಿಧಾನ ಏನಪ್ಪಾ ಅಂತಂದ್ರೆ, ಈ ವಿಧಾನ ಯಾವ ರೀತಿ ಮುಖಾಂತರ ಸಲ್ಲಿಸಬಹುದು ಅಂತಂದ್ರೆ, ಅರ್ಹ ರೈತರು ಈ ಮೇಲಿನ ಎಲ್ಲಾ ದಾಖಲಾತಿ ತೆಗೆದುಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು, ಅಥವಾ ಕೃಷಿ ಇಲಾಖೆ ಭೇಟಿ ನೀಡ್ರಿ. ಒಂದನೇದು, ಅಲ್ಲಿ ಅಧಿಕಾರಿಗಳನ್ನ ನಿಮ್ಮ ದಾಖಲಾತಿಗಳು ಮತ್ತು ಅವರ ವಿವರಗಳು ಸರಿಯಾಗಿ ಪರಿಶೀಲಿಸಿ ನಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ನೇರವಾಗಿ ದಾಖಲಾತಿಗಳು ಯಾವುದೇ ತಪ್ಪುಗಳಿದ್ದರೆ ಎಚ್ಚರ ವಹಿಸ್ಬೇಕು. ಅಂದ್ರೆ ಯಾವ್ದೇ ತಪ್ಪಿಲ್ಲಾರ್ದಂಗೆ ನೋಡ್ಕೊಂಡು ನೀವು ಡಾಕ್ಯುಮೆಂಟ್ ಅನ್ನು ಕೊಡ್ಬೇಕು. ನೀವೇನಪ್ಪಾ ಅಂತಂದ್ರೆ ಇಷ್ಟೆಲ್ಲಾ ಮಾಡಿಕಂದ್ರೆ ಏನಪ್ಪಾ ಅಂದ್ರೆ ಇದು PM ಕಿಸಾನ್ ಅರ್ಜಿ ಹಾಕೋದಕ್ಕೆ ಎಲಿಜಿಬಿಲಿಟಿ ಐತಿ. ಇಷ್ಟೆಲ್ಲಾ ಮಾಡಿಕಂದ್ರೆ ನೀವು 6,000 ರೂಪಾಯಿ ಒಂದು ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತಾವ. ನಾನು ಇಲ್ಲಿವರೆಗೆ ಏನಪ್ಪಾ ಅಂದ್ರೆ PM ಕಿಸಾನ್ ಹೊಸ ಅರ್ಜಿ ಕರೆದಿರೋದನ್ನ ಹೇಳಿದೀನಿ. ಇಲ್ಲಿ ನೀವು ಗಮನಿಸಬೇಕಾದ ಏನಪ್ಪಾ ಅಂದ್ರೆ, ನಿಮಗೆ 2019 ಆಚೆಗೆ ಇರ್ಬೇಕು ಪಾಣಿ. ಅಕಸ್ಮಾತ್ ಈಗಿತ್ತಪ್ಪ ಅಂದ್ರೆ ನಿಮ್ಮ ತಂದೆಯಿಂದ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದಿರಬೇಕು. ಅಂತವ್ರು ಮಾತ್ರ ಈ ಒಂದು ಯೋಜನೆಗೆ, ಮತ್ತು ವರ್ಗಾವಣೆ ಆಗಿತ್ತು ಅಥವಾ ವಿಭಾಗ ಆಗಿರ್ತಾರ ಅಂತ ಇಟ್ಕೊರಿ, 4-5 ಜನ ಅಣ್ಣ ತಮ್ಮರು ಇರ್ತಾರ. ಅವಾಗ ನೀವೇನಪ್ಪಾ ಅಂತಂದ್ರ ಯಾರು ಫಸ್ಟ್ ಅರ್ಜಿ ಹಾಕಿರ್ತಾರ ಒಂದ್ ಅರ್ಜಿಯನ್ನ ಎಕ್ಸೆಪ್ಟ್ ಮಾಡ್ತಾರ, ಇನ್ನುಳಿದ ಅರ್ಜಿಯನ್ನ ಎಕ್ಸೆಪ್ಟ್ ಮಾಡಂಗಿಲ್ಲ. ಅದಕ್ಕೋಸ್ಕರ ಈ ಒಂದು PM ಕಿಸಾನ್ ಯೋಜನೆ ಯಾರು ಇನ್ನೂ ಅರ್ಹ ಯೋಜನೆ ಪಡೆದಿಲ್ಲ, ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಅವರೆಲ್ಲರೂ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಒಂದು ಈ ವಿಡಿಯೋನ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ.